ಎಲ್ಲರಿಗೂ ನಮಸ್ಕಾರ. ಇಂದಿನ ಯುವ ಪೀಳಿಗೆ ಬರ್ತ್ಡೇ, ಫ್ರೆಂಡ್ಶಿಪ್ ಡೇ, ಆ ಡೇ, ಈ ಡೇ ಅಂತ ಎಲ್ಲಾ ಡೇಗಳನ್ನು ಮಾಡ್ತಾ ಇದ್ದಾರೆ. ಆದ್ರೆ ವಯಸ್ಸಾದ ಮುದ್ಕ ಮುಚ್ಚಿರಿಗೆ ನೀವು ಯಾವುದೇ ರೀತಿಯಲ್ಲೂ ಗೌರವನ್ನ ಕೊಡ್ತಾ ಇಲ್ಲ. ಈ ಪ್ರೀತಿ, ಪ್ರೇಮ, ಸ್ನೇಹ ಅನ್ನೋದು ಯಾರಪ್ಪನ ಮನೆಯ ಸೊತ್ತು ಅಲ್ಲ. ಈ ಕಾನೂನು ಎಲ್ಲರಿಗೂ ಸರಿಸಮಾನವಾಗಿ ಇರ್ತಕ್ಕಂಥದ್ದು. ಫೆಬ್ರವರಿ 14ನೇ ತಾರೀಕಂದು ಪ್ರೀತಿಸಿ ಮದುವೆಯಾದಂತಹ ಮುದ್ಕ ಮುಚ್ಚಿರಿಗೆ ಸರಿಯಾದ ನ್ಯಾಯ ನೀತಿ ಸಿಗ್ಲೇಬೇಕು. ನಾನು ಹೇಳೋದು ಏನಂದ್ರೆ, ಪ್ರೀತಿಗೆ ಸಾವಿಲ್ಲ ಅಂತ ಹೇಳ್ತಾರೆ. ವಯಸ್ಸಾದ ಮುದ್ಕ ಮುಚ್ಚಿರಿಗೆ, ತಂದೆ ತಾಯಿಗಳಿಗೆ ನಮ್ಮ ಪ್ರಾಣನ, ನಮ್ಮ ಸ್ನೇಹನ ಯಾಕೆ ಕೊಡ್ತಾ ಇಲ್ಲ? ಇನ್ನಾದ್ರೂ ಮುಂದಕ್ಕೆ ಯುವಕರು, ಮದುವೆ ಆಗಿರೋರು ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ, ಈ ರೀತಿ ಮಾಡ್ತಕ್ಕಂಥದ್ದನ್ನ ನಾನು ಖಂಡಿಸ್ತೀನಿ. ಈ ರೀತಿ ತಂದೆ ತಾಯಿಗಳಿಗೆ, ಮುದ್ಕ ಮುಚ್ಚಿರಿಗೆ ಗೌರವನ್ನ ಕೊಡ್ಲಿಲ್ಲ ಅಂತಂದ್ರೆ ನಾಳೆಯಿಂದ ಕರೆಂಟ್ ಬಂದ್, ನೀರ್ ಬಂದ್, ಆಟೋ ಬಂದ್, ಲಾರಿ ಬಂದ್, ಮಾತ್ ಬಂದ್, ಮೈಕ್ ಬಂದ್. ನಾಳೆ ಬೆಳಿಗ್ಗೆ ಆದ್ರೆ ಎರಡು ಬಂದ್ ಬಂದ್ ಬಂದ್. ಅಣ್ಣ, ಎರಡು ಬಂದ್ ಅಂದ್ರೆ ಏನ್ರಿ? ಹುಡುಗಾಟ ಆಗ್ತೀರೇನ್ರಿ? ಎರಡು ಬಂದಂದ್ರೆ ಹಾಲು ಮತ್ತು ಪೇಪರ್ ಅಷ್ಟೇ. ಅಣ್ಣ, ಇನ್ನೊಂದು, ನಿಮ್ಗ ಈಗ 75 ವರ್ಷ ಆಗ್ತಾ ಇದೆ, ಆದ್ರೂ ನೀವು ಇನ್ನೂ ಈ ತರ ಆಡ್ತಿದ್ರಣ್ಣ. ಮುಷ್ಟಿ ಗುದ್ದಿ ಮಂಡಿ ಚಿಪ್ಪುದಿರಿಸ್ಬಿಡ್ತೀನಿ. ನನಗ 75 ವರ್ಷ ಆಗಿದ್ರು ಕೂಡ ಇನ್ನು 22 ವರ್ಷದ ಯುವಕ. ನನ್ನ ಸೌಂದರ್ಯಕ್ಕೆ ನೀನು ಸರಿಸಾಗಿಲ್ಲ, ಯಾರು ಸರಿಸಾಗಿಲ್ಲ. ನಾನು ಅಷ್ಟೊಂದು ಅಂದವಾಗಿದ್ದೀರಿ, ಗೊತ್ತಾ? ನೋಡ್ರೆ ಗೊತ್ತಾಯ್ತು ಬಿಡಿ. ಬಟನ್ ಈ ತರ ನೀವು ಸ್ಟ್ರಾಂಗ್ ಆಗಿ, ಸ್ಟ್ರೆಂತ್ ಆಗಿ ಈ ತರ ಭಾಷಣ ಮಾಡ್ತಿದ್ಮೇಲೆ ಬಹಳ ಸ್ಟ್ರೆಂತ್ ಆಗಿದ್ದೀರಿ ಬಿಡೋಣ. ಆಯ್ತಣ್ಣ, ನಾಳೆ ಪ್ರೇಮಿಗಳ ದಿನಾಚರಣೆ ಅಂದ್ರೆ ಹೇಳ್ತೀರಣ್ಣ. ನನಗೆ ಸ್ವಲ್ಪ ಅಂದ್ರೆ ಬುದ್ಧಿ ಬೇಡ. ನಾನು ಇಷ್ಟ ಮಟ್ಟ ಬಡ್ಕೊಂಡಿದ್ದು ಏನು? ಅದೇ ವಯಸ್ಸಾದ ತಂದೆ ತಾಯಿಗಳಿಗ ಪ್ರೀತಿನ, ಗೌರವನ್ನ ಕೊಡ್ಲೇಬೇಕು. ನೋಡಿ, ಇಲ್ಲಿ ನಿಂತಿರ್ತಕ್ಕಂಥದ್ದೇನು? ಹಸು, ಓರಿ. ಇದಕ್ಕೆ ನಾನು ವಿಭಿನ್ನವಾದ ರೀತಿಯಲ್ಲಿ ಮದುವೆ ಮಾಡಿಸೋದ್ರ ಮುಖಾಂತರ ಪ್ರೇಮಿಗಳಿಗೆ ಒಂದು ಸಂದೇಶವನ್ನ ಕೊಡ್ತಾ ಇದ್ದೀನಿ. ಪ್ರೀತಿ, ಪ್ರೇಮ, ಸ್ನೇಹ ಅಂತಕ್ಕಂಥದ್ದು ಬರೀ ಮನುಷ್ಯರಿಗೆ ಸಂಬಂಧಪಟ್ಟದ್ದಲ್ಲ, ಇದು ಪ್ರಾಣಿಗಳಿಗೂ ಸಂಬಂಧಪಟ್ಟಿದ್ದು. ಹಾಗಾಗಿ ಈ ಒಂದು ಹೋರಾಟದಲ್ಲಿ ನಾನು ವಿಭಿನ್ನವಾಗಿ ಈ ಒಂದು ಹಸುಗಳಿಗೆ ಮದುವೆ ಮಾಡೋದ್ರ ಮುಖಾಂತರ ಗುಂಡ್ಲುಪೇಟೆಯ ಕೋಟಳ್ಳಿ ಸರ್ಕಲ್ ಇಂದ ಹಿಡಿದು ಹಳೆ ಬಸ್ ಸ್ಟ್ಯಾಂಡ್, ಹೊಸ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಒಂದು ಅದನ್ನ ಬೆಳ್ಳಿ ರಥದಲ್ಲಿ ಕೂರಿಸಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಈ ಪ್ರೇಮಿಗಳಿಗೆ ಒಂದು ಶುಭಾಶಯನ ಕೋರ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಅಣ್ಣ, ತುಂಬಾ ಅದ್ಭುತವಾದ ಮಾತಾಡೋಣ. ತಮಗೆ ತುಂಬ ಹೃದಯದ ಧನ್ಯವಾದಗಳು. ನನಗೂ ನಮಸ್ಕಾರ. ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಮಿಮಿಕ್ರಿ ರಾಜು ಅಂತ ಕರೀತಾರೆ. ಎಲ್ಲ ರೀತಿಯ ಮಿಮಿಕ್ರಿಯನ್ನು ಮಾಡಿ ನಿನಗೂ ಶುಭವಾಗಿ ಹೋಗಿದ್ದಪ್ಪ. ಆಯ್ತು, ನಮಸ್ಕಾರ.